ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೌದು, ಹೀಗೆ ಪಾಕ್ ವಿರುದ್ಧ ಯುದ್ಧ ನಡೆದೇ ಬಿಡುತ್ತಾ? ಯುದ್ಧಕ್ಕೆ ಭಾರತ ಸಿದ್ಧ ಆಗ್ತಾ ಇದೆಯಾ? ಈ ಬಗ್ಗೆ ಜನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಆದೇಶವನ್ನ ಮಾಡಲಾಗಿದೆ. ನಾಳೆ ಸಂಜೆ ಆಗ್ತಾ ಇದ್ದಾಗೆ ನಮ್ಮ ರಾಜ್ಯದ 3 ಸ್ಥಳಗಳಲ್ಲೂ ಯುದ್ಧದ ಅಲರ್ಟ್ ನೀಡೋ ಸೈರನ್ಗಳು ಮೊಳಗಲಿವೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಮಾಡ್ತಾ ಇರೋದು ಯಾಕೆ? ಬೆಂಗಳೂರಿನಲ್ಲಿ ಅಗತ್ಯ ಇತ್ತಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನಲ್ಲಿ ಸೈರನ್. ಬೆಂಗಳೂರು, ಉತ್ತರ ಕನ್ನಡ, ರಾಯಚೂರಿನಲ್ಲಿ ವಾರ್ ಮಾಕ್ ಡ್ರಿಲ್. ಬೆಂಗಳೂರು 54 ವರ್ಷದ ಬಳಿಕ ಬೆಂಗಳೂರು ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗ್ತಿದೆ. 1971ರಲ್ಲಿ ಯುದ್ಧ ಸೈರನ್ ಮೊಳಗಿಸಲಾಗಿತ್ತು. ಅಂದು ಮೊಳಗಿಸಿದ ಸೈರನ್ ಅದೆಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ, ಆದ್ರೀಗ ಜನರನ್ನ ಅಲರ್ಟ್ ಮಾಡಲು, ಜನರು ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಬೇಕು ಅಂತ ತಿಳಿಸಲು, ಯುದ್ಧದ ಸ್ಥಿತಿ ನಿರ್ಮಾಣವಾದಾಗ ಏನ್ ಮಾಡಬೇಕು ಎಂಬ ಬಗ್ಗೆ ಸಾರ್ವಜನಿಕರನ್ನ ಮನವರಿಕೆ ಮಾಡಲು ಕೇಂದ್ರ ಗೃಹ ಸಚಿವಾಲಯ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡ್ತಿದೆ. 244 ಸ್ಥಳಗಳನ್ನ ಗುರುತು ಮಾಡಿದೆ. ಇದರಲ್ಲಿ ಬೆಂಗಳೂರಿನ 2 ಸ್ಥಳ ಸಜ್ಜಾಗಿದೆ. ಈಗಾಗಲೇ ಇಡೀ ಭಾರತದಾದ್ಯಂತ 244 ಜಿಲ್ಲೆಗಳಿಗೆ ಗೃಹ ಇಲಾಖೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಮಾಕ್ ಡ್ರಿಲ್ನ ಒಂದು ಪ್ರಮುಖ ಭಾಗ ಅಂತ ಅಂದ್ರೆ ಸೈರನ್ ಅನ್ನ ಆನ್ ಮಾಡುವಂಥದ್ದು. ನಾಳೆ 244ಕ್ಕೂ ಕೂಡ ಹೆಚ್ಚಿನ ಜಿಲ್ಲೆಗಳಲ್ಲಿ ಈ ರೀತಿಯಾದ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಒಂದು ವೇಳೆ ನೀವು ಇರುವಂತಹ ಕಡೆಗಳಲ್ಲಿ ಏನಾದರೂ ಸೈರನ್ ಸದ್ದು ಬಂದ್ರೆ, ಇವೆಲ್ಲರೂ ಕೂಡ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದ್ರೆ ಇಂತಹ ಒಂದು ಜಾಗವನ್ನು ಹುಡ್ಕೊಳ್ಬೇಕಾಗತ್ತೆ. ಈ ಅಂಡರ್ ಪಾಸ್ ಕೂಡ ಆಸ್ ಇಟ್ ಇಸ್ ಬಂಕರ್ ಹೇಗೆ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ. ನಾಳೆ ಬೆಂಗಳೂರಿನ 2 ಕಡೆಗಳಲ್ಲಿ ಸೈರನ್ ಮೊಳಗಲಿದೆ. ಬನ್ನೇರುಘಟ್ಟದ ರಸ್ತೆಯ ಮುಂಡಕೂರು ಫೈರ್ ಅಕಾಡೆಮಿ ಮತ್ತು ಹಲಸೂರಿನ ಅಗ್ನಿಶಾಮಕ ದಳದ ಕೇಂದ್ರದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನಲ್ಲಿ ಅಣಕು ಪ್ರದರ್ಶನ ನಡೆಯಲಿದ್ದು, ಸುಮಾರು 500 ಜನರಿಗೆ ಮಾಕ್ ಡ್ರಿಲ್ ನೋಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರ ಜೊತೆಗೆ ಕಾರವಾರ, ರಾಯಚೂರಿನಲ್ಲೂ ಮಾಕ್ ಡ್ರಿಲ್ ನಡೆಯಲಿದೆ. ನಾಳೆ 4 ಗಂಟೆಯಿಂದ ನಾವು ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಎಮರ್ಜೆನ್ಸಿ ರೆಸ್ಪಾನ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ಆಗಲಿ, ಮೆಡಿಕಲ್ ಆಗಲಿ, ಡಿಫೆನ್ಸ್ ಆಗಲಿ, ಪೊಲೀಸ್ ಆಗಲಿ, ಯಾವ ರೀತಿ ನಾವು ಸಮಂಜಸ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಪಬ್ಲಿಕ್ಗೆ ಇನ್ವಾಲ್ವ್ ಮಾಡಿಕೊಂಡು ಹೌ ಟು ಡೂ ದ ಡ್ಯಾಮೇಜ್ ಕಂಟ್ರೋಲ್. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸರ್ಕ್ಯುಲರ್ ಪ್ರಕಾರ ನಮ್ಮ ರಾಜ್ಯದಲ್ಲಿ 3 ಕಡೆ ಕ್ಯಾಟಗರಿ 2 ಸೆನ್ಸಿಟಿವ್ ಇಂತ ಜಿಲ್ಲೆಗಳು ನೇಮಿಸಿ ಆಗಿದೆ. ಮೊದಲನೇ ಆಗಿ ಇರೋದು ಬೆಂಗಳೂರು ಶಹರ, ಬೆಂಗಳೂರು ನಗರ. ಅದು ಬೆಂಗಳೂರು ಬಿಟ್ಟು ಕಾರವಾರ, 3ನೇ ಆಗಿ ರಾಯಚೂರಲ್ಲಿ ಥರ್ಮಲ್ ಪವರ್ ಸ್ಟೇಷನ್, ಅದನ್ನು ಐಡೆಂಟಿಫೈ ಆಗಿದೆ. ಹಾಗಾದ್ರೆ ಪಾಕಿಸ್ತಾನ ಗಡಿಗೂ ಬೆಂಗಳೂರಿಗೂ ಸಾವಿರಾರು ಕಿಲೋಮೀಟರ್ ದೂರವಿದೆ. ಹೀಗಿದ್ದಾಗ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಬೇಕಾ? ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಅವಶ್ಯಕತೆ ಇದೆಯಾ? ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಮಾಡ್ತಿರೋದೇಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ದೇಶದ 7 ಇಂಡಿಯನ್ ಏರ್ಫೋರ್ಸ್ ಕಮಾಂಡ್ ಸೆಂಟರ್ನ ಪೈಕಿ ಬೆಂಗಳೂರಿನಲ್ಲಿ ಪ್ರಮುಖ ಸೆಂಟರ್ ಆದ ವಾಯುಪಡೆಯ ಟ್ರೈನಿಂಗ್ ಕಮಾಂಡ್ ಇದೆ. ಮೇಕ್ರಿ ಸರ್ಕಲ್ನಲ್ಲಿರೋ HQTC ಟ್ರೈನಿಂಗ್ ಕಮಾಂಡ್ ಸೇರಿ ಪ್ರಮುಖ ಸೇನಾ ನೆಲೆ ಸೇರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಕೂಡ ಬೆಂಗಳೂರಿನಲ್ಲೇ ಇದೆ. ಅಲ್ಲದೆ ಬೆಂಗಳೂರಿನಲ್ಲಿ ಅಂದಾಜು ಹೆಚ್ಚು ಕಡಿಮೆ 1.5 ಕೋಟಿ ಜನಸಂಖ್ಯೆ ಇದೆ. ವಿಶ್ವದ ಅಗ್ರಮಾನ್ಯ ಕಂಪನಿಗಳು ಇರೋದ್ರಿಂದ ಬೆಂಗಳೂರಿಗೆ ವಿಶ್ವಮಟ್ಟದಲ್ಲಿ ಮನ್ನಣೆ ಇದೆ. ಅಲ್ಲದೆ ಬೆಂಗಳೂರು ದೇಶದ ಪ್ರಮುಖ ವಾಣಿಜ್ಯ ಚಟುವಟಿಕೆಯಾಗಿದೆ. ಹೀಗಾಗಿ ಎದುರಾಳಿಗಳು ಬೆಂಗಳೂರನ್ನ ಟಾರ್ಗೆಟ್ ಮಾಡಬಹುದು. ಹೀಗಾಗಿ ಸಿವಿಲ್ ಡಿಫೆನ್ಸ್ನಲ್ಲಿ ಬೆಂಗಳೂರು ಮಾಕ್ ಡ್ರಿಲ್ ಅಗತ್ಯವಿದೆಯಂತ ವಿಶ್ಲೇಷಿಸಲಾಗ್ತಿದೆ. ಬೆಂಗಳೂರು ನಗರ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇಲ್ಲಿ ಎಲ್ಲ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್, ಪಬ್ಲಿಕ್ ಸೆಕ್ಟರ್ ಮತ್ತು ಜನಸಂಖ್ಯೆ ಇರೋದು 1.5 ಕೋಟಿ ಹೆಚ್ಚು ಕಡಿಮೆ ಆಗಬೇಕಿದೆ. ಬೆಂಗಳೂರಿನಂತ ಸ್ಥಳದಲ್ಲೂ ಸಹ ಈ ಮಾಕ್ ಡ್ರಿಲ್ನ ಅವಶ್ಯಕತೆ ಇದೆ ಅನ್ಸುತ್ತೆ. ಇದೆ. ಯಾಕೆ ಅಂತ ಅಂದ್ರೆ ಬೆಂಗಳೂರು ಇಸ್ ಎ ವಲ್ನರಬಲ್ ಪ್ಲೇಸ್. ಅದೇ ರೀತಿ ನಮ್ಮ ಕಾರವಾರ ಒಂದು ಇಂಪಾರ್ಟೆಂಟ್ ಪ್ಲೇಸ್. ಮತ್ತೆ ನಮ್ಮಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಯೂನಿಟ್ಗಳು ಹಲವಾರು ಇದಾವೆ. ಕಾರವಾರ, ರಾಯಚೂರಿನಲ್ಲೂ ಮಾಕ್ ಡ್ರಿಲ್ ನಡೆಯಲಿದೆ. ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ನೌಕಾನೆಲೆ, ಕೈಗಾ ಅಣು ವಿದ್ಯುತ್ ಸ್ಥಾವರವಿದೆ. ಅಲ್ಲದೆ ರಾಯಚೂರಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಹೀಗಾಗಿ ಈ ನಗರಗಳನ್ನ ಆಯ್ಕೆ ಮಾಡಿಕೊಂಡು ಜನರನ್ನ ಅಲರ್ಟ್ ಮಾಡಲಾಗ್ತಿದೆ. ರಾಯಚೂರು ಡಿಸಿ ಕೂಡ ಮಾಕ್ ಡ್ರಿಲ್ಗೆ ನಾವು ಸಜ್ಜಾಗಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ನಮ್ಮ ಎಂಟೈರ್ ಜಿಲ್ಲೆಯಲ್ಲಿ ಶಕ್ತಿನಗರ್ ಮಾಕ್ ಡ್ರಿಲ್ ಮಾಡೋಕ್ಕೆ ಆಯ್ಕೆಯಾಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಕೈಗಾರಿಕಾ ಪ್ಲಾಂಟ್ಸ್ ಇರೋದ್ರಿಂದ, ಥರ್ಮಲ್ ಪವರ್ ಪ್ಲಾಂಟ್ ಎಲ್ಲ ಇರೋದ್ರಿಂದ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ನಾಳೆ ನಾವು ಮಾಕ್ ಡ್ರಿಲ್ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಉತ್ತರ ಕನ್ನಡ ಎಸ್ಪಿ ಎಂ ನಾರಾಯಣ್, ಕೈಗಾ ಹಾಗೂ ಕಾರವಾರದ ಕದಂಬ
ನೇವಲ್ ಬೇಸ್ ನಲ್ಲಿ ಮಾಕ್ ಡ್ರಿಲ್ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದೀವಿ ಅಂತ ಮಾಹಿತಿ ನೀಡಿದ್ದಾರೆ. ನಾಳೆ ಸೈರನ್ ಗೂಗಲಿದ್ದು ಬೆಂಗಳೂರಿನಲ್ಲಿ 35 ಕಡೆ ಸೈರನ್ಗಳಿವೆ. ನಾಳೆ 2 ಕಡೆ ಮಾಕ್ ಡ್ರಿಲ್ ಮಾಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH